ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಆರಾಜು ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 6 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ಭೂಮಿ ಮಾತ್ರ ನಮಗೆ ಸೂಪರಾಗಿದೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ ಸ್ನೇಹಿತರೆ. ಅಕ್ಕಪಕ್ಕದಲ್ಲೆಲ್ಲ ಬಾಳೆ ಹಾಕಿ ಬೆಳೀತಾಯಿದ್ದಾರೆ. ಇದರಲ್ಲೂ ಕೂಡ 2 ಬೋರ್ ಇದೆ ಸ್ನೇಹಿತರೆ. ತಾವು ನೀರನ್ನ ಈ ಬೋರ್ ನೋಡಿಬಿಟ್ಟು ಅನಂತರ ಬೇಕಾದ್ರೆ ಮೂವ್ಮೆಂಟ್ ಮಾಡಿ. ರೈಟ್ ಕೂಡ ಅಷ್ಟೇ ಸ್ನೇಹಿತರೆ. ಎಲ್ಲೇ ಅವರು 40-35 ಬಾಯಿ ಬಂದು ರೇಟ್ಗಳು ಹೇಳ್ತಾರೆ. ಇವರು 28 ಲಕ್ಷ ಹೇಳ್ತಾರೆ ಸ್ನೇಹಿತರೆ. 1 ಎಕರೆಗೆ 28 ಲಕ್ಷ ಹೇಳ್ತಿದ್ದಾರೆ. ನಿಮಗೆ ತಾರ್ ರೋಡಿಂದ ಹೇಳಿದಲ್ಲ, ತಾರ್ ರೋಡಿಂದ ಕರೆಕ್ಟಾಗಿ ನಿಮಗೆ 1 ಕಿಲೋಮೀಟ್ರ್ ಒಳಗಾಗುತ್ತೆ. ಬೋರು ಇದೆ. ಇದು ಮೈಸೂರಿಗೆ 55 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 55 ಆಗುತ್ತೆ. ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ. ನಾವಿಲ್ಲಿ ಒಳ್ಳೆ ತೋಟ ಮಾಡ್ಬೋದು, ಒಳ್ಳೆ ಬೆಳೆನೂ ಬೆಳಿಬೋದು ಸ್ನೇಹಿತರೆ. ಯಾಕೆಂದರೆ ನೀರಾವರಿ ಜಾಗ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಒಳ್ಳೆ ತೋಟಗಳು ಮಾಡಿದ್ದಾರೆ ಸ್ನೇಹಿತರೆ. ನಮಗೆ ತಾರ್ ರೋಡಿಂದ 1 ಕಿಲೋಮೀಟ್ರ್ ಮಡ್ ರೋಡ್ ಆದರೂ ಅದು ನಮಗೆ ಗೌರ್ಮೆಂಟ್ ದಾರಿ. 25 ಅಡಿ ರಸ್ತೆ, ರೋಡ್ ಅಗಲವಾಗೇ ಇದೆ. ಇಲ್ಲಿ ಜಾಸ್ತಿ ಯಾರು ತಿರುಗಾಡ್ತಾ ಇರೋದ್ರಿಂದ ಸ್ವಲ್ಪ ನಮಗೆ ರೋಡು ಇದಾಗುತ್ತೆ. ರೋಡಂತೂ ಗೌರ್ಮೆಂಟ್ ದಾರಿ, ಮ್ಯಾಪಲ್ಲಿ ತಾವು ನೋಡ್ಕೋಬೋದು ಆರಾಮಾಗಿ. ವಿಲೇಜಿಂದ ನಿಮಗೆ 1.5 ಕಿಲೋಮೀಟ್ರ್ ಆಗುತ್ತೆ. ಲ್ಯಾಂಡ್ಗೆ, ವಿಲೇಜ್ಗೆ 1.5 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಲೊಕೇಶನ್ನು, ಒಳ್ಳೆ ಏರಿಯಾ, ಒಳ್ಳೆ ಜಾಗ. ಪೂರ ಫೆನ್ಸಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. ಹಾಗಂತ ತಾವು ಪ್ರಾಣಿಗಳಿದೆ ಅಂತ ಅನ್ಕೋಬೇಡಿ. ಇಲ್ಲಿ ಯಾವುದೇ ಪ್ರಾಣಿಗಳಿಲ್ಲ. ಇಲ್ಲಿ ಯಾವುದು ಕಾಡು ಕೂಡ ಇಲ್ಲ ಹತ್ತಿರದಲ್ಲಿ. ನಮಗಿದು ಅಷ್ಟು ಚೆನ್ನಾಗಿದೆ. ಒಳ್ಳೆ ತೋಟ ಮಾಡಲಿಕ್ಕೆ. ನಾವು ಇಲ್ಲಿ ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಸಪೋಟ, ನಾನಾ ರೀತಿಯ ಗಿಡಗಳನ್ನ ನಾವು ಇಲ್ಲಿ ಹಾಕಿ ಬೆಳಿಬೋದು. ಯಾಕೆಂದರೆ ನೀರಾವರಿ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಪ್ರತಿಯೊಂದು ಕೂಡ ಸೂಪರಾಗಿದೆ. ರೋಡು ಕೂಡ ನಿಮ್ಗೆ ಹೇಳಿದ್ದೀನಿ ಆರಾಮಾಗಿ, ತುಂಬ ಶಿಸ್ತಾಗಿ ಚೆನ್ನಾಗಿದೆ. ರೋಡು ವಿಶಾಲವಾಗಿದೆ. 25 ಅಡಿ ರಸ್ತೆ ಇದೆ. ನಮಗೆ ತುಂಬ ಹೇಳ್ಬೇಕು ಅಂತಾರೆ ನಿಜವಾದ ಸ್ನೇಹಿತರೆ. ಇವತ್ತಿನ ದಿನಕ್ಕೆ ಇದು ತುಂಬ ಕಡಿಮೆ ಬೆಲೆ. ಯಾಕೆಂದರೆ ಎಲ್ಲ ರೆಡಿ ಇದೆ. ನಮಗೆ ಫೆನ್ಸಿಂಗ್ ಇದೆ, ಬೋರ್ ಇದೆ, ಅಕ್ಕಪಕ್ಕ ವ್ಯವಸಾಯ ಮಾಡ್ತಿದ್ದಾರೆ. ಲೇಬರ್ಗಳಿಗೆ ಯೋಚನೆ ಇಲ್ಲ. ಒಂದು ರೀತಿಯಲ್ಲ, ಎಲ್ಲ ರೀತಿಯಲ್ಲೂ ಅಷ್ಟೇ ತುಂಬ ಅನುಕೂಲವಾಗಿದೆ ಸ್ನೇಹಿತರೆ. ಜನರಲ್ ಪ್ರಾಪರ್ಟಿ ಅದು ಅಲ್ಲದೆ ನಮಗೆ ಈ ತೋಟ ಮಾಡ್ಕೊಂಡು ಇಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ನಾವಿಲ್ಲಿ ವಾಸ ಮಾಡ್ಬೋದು ಸ್ನೇಹಿತರೆ. ಹೇಳಿದ್ನಲ್ಲ, ಲೇಬರ್ಗಳಿಗೂ ಕೂಡ ನಮಗೆ ತೊಂದರೆ. ನೀವು ಅಕ್ಕಪಕ್ಕ ನೋಡಿದಾಗಲೇ ಗೊತ್ತಾಗುತ್ತೆ ನೋಡಿ. ಅಲ್ಲಿ ಬಾಳೆ ಬೆಳೆದಿರೋ ಸ್ನೇಹಿತರೆ. ಅಷ್ಟು ಅಚ್ಚುಕಟ್ಟಾಗಿರುವಂತಹ ಒಂದು ಜಾಗ. ನಾವಿಲ್ಲಿ ಮಿಶ್ರ ಬೆಳೆಗಳನ್ನ ಬೆಳಿಬೋದು ಸ್ನೇಹಿತರೆ. ತಾವು ಜಾಗ ನೋಡ್ತಿದ್ರೆ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ಮಿಶ್ರ ಬೆಳೆಗಳನ್ನ ನಾವಿಲ್ಲಿ ಬೆಳೆದ್ರೆ ಇನ್ನೂ ಅನುಕೂಲವಾಗಿರುತ್ತೆ. ನೇರ ನಾವು ಓನರ್ ಹತ್ರ ಮಾತಾಡೋಣ ಸ್ನೇಹಿತರೆ. ಇವರು 28 ಲಕ್ಷ ಹೇಳ್ತಿರಲ್ಲ, ನೇರ ನಾವು ಓನರ್ ಹತ್ರ ಮಾತಾಡೋಣ. ಅದರಲ್ಲೂ ಕೂಡ ನಮಗೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ರೈಟು ಕೂಡ ನಮಗೆ ಇದರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಲ್ಯಾಂಡು ಕೂಡ ಅಷ್ಟೇ ಚೆನ್ನಾಗಿದೆ. ಇವತ್ತು ನಾವು ದಿನೇ ಮುಂದೆ ಹೋಗ್ತಾಯಿದ್ರೆ ಲ್ಯಾಂಡ್ ರೇಟ್ಗಳು ಕೂಡ ಮುಂದಕ್ಕೆ ಹೋಗ್ತಾ ಇರುತ್ತೆ ಸ್ನೇಹಿತರೆ. ನಾವು ಸದ್ಯಕ್ಕೆ ಬೇಗ ಬಂದರೆ ನಾವು ಈ ಥರ ಲ್ಯಾಂಡ್ಗಳನ್ನ ಪರ್ಚೇಸಿಂಗ್ ಮಾಡ್ಬೋದು. ಯಾಕೆಂದರೆ ವರ್ಕ್ ಕಡಿಮೆ ಇದೆ. ನಾವಿಲ್ಲಿ ಏನು ಬೆಳೆ ಬೆಳಿತೀವಿ, ನಮಗೆ ಯಾವ ಥರ ಬೆಳೆಗಳು ಇಷ್ಟ, ಇಲ್ಲ ಯಾವ ಥರ ಗಿಡಗಳು ಹಾಕಬೇಕು ಅನ್ನೋದನ್ನ ನಾವು ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಂಡಿರಲಿ ವರ್ಕ್ ಮಾಡ್ಬೋದು. ಇದ್ರ ಜೊತೆಗೆ ಒಂದು ಫ್ಯಾಮಿಲಿ ಇರಿಸಿದ್ರು, ಒಂದು 4 ಕಸ ಇದ್ರೂ ಸೂಪರಾಗಿರುತ್ತೆ. ಯಾಕೆಂದರೆ ನಮಗೆ ಸಾವಯವ ಕೃಷಿ ಮಾಡಿದ್ರೆ ತುಂಬ ಅನುಕೂಲ. ಹಸು ಇರೋದ್ರಿಂದ ಅದರ ಗಂಧಲ ಮತ್ತು ಅದರ ಸೆಗಣಿ ಕೂಡ ತುಂಬ ಉಪಯುಕ್ತವಾಗಿರುತ್ತೆ ಸ್ನೇಹಿತರೆ ಲ್ಯಾಂಡ್ಗಳಿಗೆ. ಯಾಕೆಂದರೆ ಲ್ಯಾಂಡ್ ಕೂಡ ಫಲವತ್ತತೆ ಆಗಬೇಕು ಅಂತಂದರೆ ಹಸು ಗೊಬ್ಬರ ನಾವು ಲ್ಯಾಂಡ್ಗೆ ಹಾಕಿದಾಗ ನಿಜವಾಗ್ಲೂ ಹೇಳ್ತೀನಿ, ಭೂಮಿ ಫಲವತ್ತತೆ ಇನ್ನೂ ಹೆಚ್ಚುತ್ತೆ. ನಾವು ಏನೇ ಬೆಳೆಗಳು ಬೆಳೆದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇಳುವರಿ ಕೂಡ ಜಾಸ್ತಿ ಕೊಡುತ್ತೆ. ಇಲ್ಲಿ ಭೂಮಿ ಇವರು ಇದರಿಂದನೇ ಇವರಲ್ಲಿ
ವ್ಯವಸಾಯ ಮಾಡಿಲ್ಲ ಸ್ನೇಹಿತರೆ. ಪ್ರತಿಯೊಂದು ಕೂಡ ವ್ಯವಸ್ಥೆ ಇದೆ ಪಾಪ. ಅವರು ಸ್ವಲ್ಪ ಪ್ರಾಬ್ಲಮ್ ಇದೆ, ಈಗ ಲ್ಯಾಂಡನ್ನ ಮಾರ್ತಾಯಿದ್ದಾರೆ ಅಷ್ಟೇ. ತಾವು ಸುತ್ತಮುತ್ತ ನೋಡ್ಬೋದು ಆರಾಮಾಗಿ, ಎಲ್ಲ ಸೂಪರಾಗಿದೆ. ಒಳ್ಳೆ ಲೊಕೇಶನ್ನು, ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಪೊಲ್ಯೂಷನ್ ಇಲ್ಲ ಸ್ನೇಹಿತರೆ. ಇವತ್ತು ಎಲ್ಲ ಕಡೆ ಪೊಲ್ಯೂಷನ್ ತಾಂಡವಾಡ್ತಿದ್ದಾವೆ. ನಮಗೆ ಇಲ್ಲಿ ಪೊಲ್ಯೂಷನ್ ಕೂಡ ಇಲ್ಲ, ಅಷ್ಟು ಶಿಸ್ತಾಗಿ ಚೆನ್ನಾಗಿದೆ ಸ್ನೇಹಿತರೆ. ಮನುಷ್ಯನ ಒಳ್ಳೆ ಆರೋಗ್ಯಕ್ಕೋಸ್ಕರ ಇದೆಲ್ಲ ಬೇಕಾಗುತ್ತೆ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ. ಇಂಥ ಕಡಿಮೆ ಬೆಲೆಗೆ ಲ್ಯಾಂಡ್ ಸಿಗೋದು ತುಂಬ ಕಷ್ಟ ಇದೆ. ಈ ಥರ ಜಾಗ ತಾವು ಬಂದು ಕಣ್ಣಾರ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೀರಾವರಿ ಕೂಡ ಅಷ್ಟೇ, ನೀವು ಬಂದು ನೋಡಿ ಅನಂತರ ಬೇಕಾದ್ರೆ ಮುಂದಿನ ವ್ಯವಸ್ಥೆ ಮಾಡಿ ಸ್ನೇಹಿತರೆ. ನಾವು ದೂರ ಅಂದ್ಕೊಳ್ಳೋದು ಬೇಡ, ಏನ್ಯಾರು ತುಂಬ ಹತ್ರ ಅಂದ್ಕೊಳ್ಳೋಣ, ವ್ಯವಸಾಯ ಮಾಡೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.